ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಇವತ್ತಿನ ಒಂದು ಗುರುವಾರದ ಸಂಚಿಕೆಯ ಪ್ರೋಮೋನ ಬಿಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪ್ರೋಮೋ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಡೀಟೇಲ್ಸ್ಗಳಿವೆ, ಯಾರು ಈ ವಾರದ ಟಿಕೆಟು ಫಿನಾಲಿಗೆ ಆಯ್ಕೆಯಾದರು ಮತ್ತು ಟಿಕೆಟು ಫಿನಾಲೆ ರೇಸ್ನಿಂದ ಯಾರೆಲ್ಲ ಹೊರಗುಳಿದ್ರು, ಎಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹನುಮಂತು, ಅದರ ಜೊತೆಗೆ ಭವ್ಯಗೌಡ, ಮೋಕ್ಷಿತಪ್ಪ ಈ ಮೂವರು ಕೂಡ ನಿನ್ನೆ ಒಂದು ಸಂಚಿಕೆಯಲ್ಲಿ ಒಂದು ಟಾಸ್ಕನ್ನು ಗೆದ್ದಿದ್ರು. ಈ ಕಡೆಗೆ ಧನರಾಜಾಚಾರಿ, ಉಗ್ರ ಮಂಜು, ಅದರ ಜೊತೆಗೆ ಗೌತಮಿ ಜಾಧವ್ ಈ ಮೂವರು ಕೂಡ ನಿನ್ನೆ ಒಂದು ದಿನದಲ್ಲಿ ಒಂದು ಟಾಸ್ಕನ್ನು ಸೋತಿದ್ರು ಸ್ನೇಹಿತರೆ. ಅದರ ಸಲುವಾಗಿ ಉಗ್ರ ಮಂಜು, ಗೌತಮಿ ಜಾಧವ್, ಧನರಾಜಾಚಾರಿ ಈ ಮೂವರ ಪೈಕಿ ಒಬ್ಬರು ಟಿಕೆಟ್ ಫಿನಾಲೆ ರೇಸ್ನಿಂದ ತಮ್ಮಲ್ಲಿಯೇ ಚರ್ಚಿಸಿ ಒಬ್ಬರು ಟಿಕೆಟ್ ಫಿನಾಲೆ ರೇಸ್ನಿಂದ ಹೊರಗೆ ಹೋಗಬೇಕು ಅನ್ನೋಂತಹ ಮಾಹಿತಿಯನ್ನು ಬಿಗ್ ಬಾಸ್ ತಿಳಿಸ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಅಲ್ಲಿ ಗೌತಮಿ ಜಾಧವ್ ಹಾಗೆ ಉಗ್ರ ಮಂಜು ಅವರು ಇಬ್ಬರು ಕೂಡ ಧನರಾಜ್ ಆಚಾರ್ಯ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಸ್ನೇಹಿತರೆ. ಇದೆಲ್ಲರೂ ಕೂಡ ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಒಂದು ಹರಕೆಯ ಬಲಿ ಕೊಡುವ ರೀತಿಯಾಗಿ ಧನರಾಜ್ ಅವರನ್ನು ಒಂದು ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸುವುದರ ಮೂಲಕ ಅವರನ್ನು ಟಿಕೆಟು ಫಿನಾಲೆ ರೇಸ್ನಿಂದ ಹೊರಗಿಟ್ಟಿದ್ದು ನೋಡುವಂಥ ವೀಕ್ಷಕರಿಗೆ ತುಂಬಾ ಒಂದು ರೀತಿಯಾಗಿ ಉಗ್ರ ಮಂಜು ಹಾಗೆ ಗೌತಮಿ ಜಾಧವ್ ಅವರ ಮೇಲೆ ಒಂದು ರೀತಿಯಾಗಿ ಕೆಟ್ಟದಾಗಿ ಪರಿಣಾಮ ಬೀರುವಂತೆ ಮಾಡಿದೆ ಸ್ನೇಹಿತರೆ. ಅದರಂತೆ ನೋಡ್ತಾ ಹೋಗೋದಾದರೆ ನಮ್ಮ ಧನರಾಜ್ ಆಚಾರ್ಯ ಅವರು ಟಿಕೆಟು ಫಿನಾಲೆ ರೇಸ್ನಿಂದ ಹೊರಗೆ ಉಳಿದಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ನೋಡೋದಾದರೆ ಟಿಕೆಟು ಫಿನಾಲೆ ರೇಸ್ನಿಂದ ಹೊರಗಿರುವಂಥ ಇಬ್ಬರು ಸ್ಪರ್ಧಿಗಳು ಯಾರೆಂದರೆ ಅದು ಧನರಾಜ್ ಆಚಾರ್ಯ ಹಾಗೆ ಚೈತ್ರ ಕುಂದಾಪುರ ಇಬ್ಬರು ಕೂಡ ಟಿಕೆಟು ಫಿನಾಲೆ ರೇಸ್ನಿಂದ ಹೊರಗೆ ಉಳಿದಿದ್ದಾರೆ ಸ್ನೇಹಿತರೆ. ಈ ಕಡೆಗೆ ನೋಡ್ತಾ ಹೋಗೋದಾದರೆ ಭವ್ಯಗೌಡ, ಮೋಕ್ಷಿತಪ್ಪ ಹಾಗೆ ಹನುಮಂತು ಈ ಮೂವರ ಪೈಕಿ ಮತ್ತೊಂದು ಟಾಸ್ಕನ್ನು ಬಿಗ್ ಬಾಸ್ ನೀಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಟಾಸ್ಕ್ನ ಪೈಕಿ ಹನುಮಂತ್ ಅವರು ಗೆಲ್ಲುವುದರ ಮೂಲಕ ಟಿಕೆಟು ಫಿನಾಲೆ ರೇಸ್ಗೆ ಅವರು ನೇರವಾಗಿ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಟಿಕೆಟು ಫಿನಾಲೆ ರೇಸ್ಗೆ ಆಯ್ಕೆಯಾಗಿರುವಂಥ 3 ಜನ ಕಂಟೆಸ್ಟೆಂಟ್ಗಳು ಯಾರೆಂದರೆ ಅದೊಂದು ರಜತ್, ಕಿಶನ್ ಅಂತಾನೆ ಹೇಳ್ಬೋದು, ಎರಡನೇದಾಗಿ ತ್ರಿವಿಕ್ರಮ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ, ಮೂರನೇದಾಗಿ ನಮ್ಮ ಹನುಮಂತ್ ಅವರು ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟಾಸ್ಕ್ಗಳು ಈ ವಾರದಲ್ಲಿ ಹೋಗ್ತಾ ಇವೆ ಸ್ನೇಹಿತರೆ. ನೋಡೋಣ ಫೈನಲ್ ಆಗಿ ಯಾರ್ಯಾರೆಲ್ಲ ಟಿಕೆಟು ಫಿನಾಲೆ ರೇಸ್ಗೆ ಆಯ್ಕೆ ಆಗ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಿಕೆಟು ಫಿನಾಲೆ ಪದಕವನ್ನು ಯಾರು ಒಬ್ಬ ಸ್ಪರ್ಧಿ ಪಡೆದುಕೊಳ್ತಾರೆ ಅಂತ ನೋಡಲು ವೇಟ್ ಮಾಡ್ತಾ ಇದ್ದಾರೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.